ಇನ್ನು ಈಗ ರೆಹಮಾನ್ನ ಮೃತದೇಹ ಬಂಟ್ವಾಳವನ್ನ ತಲುಪಿದೆ. ಮೆತ್ತಬೈಲು ಮಸೀದಿಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯಾಗಿದೆ. ಬಿಸಿ ರೋಡ್ನಲ್ಲಿರುವಂತಹ ಮೆತ್ತಬೈಲು ಮಸೀದಿ ಬಳಿ ಭಾರೀ ಸಂಖ್ಯೆಯಲ್ಲಿ ಸಾರ್ವಜನಿಕರು ನೆರೆದಿದ್ದಾರೆ. ರಸ್ತೆಯುದ್ದಕ್ಕೂ ಪೊಲೀಸರಿಂದ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ನೆರೆದಿರುವುದನ್ನು, ಈ ಮೆರವಣಿಗೆಯುದ್ದಕ್ಕೂ ಕೂಡ ಬಿಗಿ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಯಿತು. ಈಗ ಬಿಸಿ ರೋಡ್ನಲ್ಲಿರುವಂತಹ ಮೆತ್ತಬೈಲು ಮಸೀದಿಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯಾಗಿದೆ. ಬಂಟ್ವಾಳ ತಲುಪಿದೆ ಮೃತದೇಹ. ಭಾರೀ ಸಂಖ್ಯೆಯಲ್ಲಿ ಅವರ ಸ್ನೇಹಿತರು, ಸಂಬಂಧಿಕರು, ಸಾರ್ವಜನಿಕರು ಅಲ್ಲಿ ಸೇರಿರುವಂಥದ್ದು. ಹೀಗಾಗಿ ರಸ್ತೆಯುದ್ದಕ್ಕೂ ಬಿಗಿ ಪೊಲೀಸ್ ಬಂದೋಬಸ್ತ್. ಒಂದು ರೀತಿ ಅಘೋಷಿತ ಬಂದ್ ವಾತಾವರಣ ಎಲ್ಲೆಡೆ ನಿರ್ಮಾಣ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ಘಟನೆ ಕುರಿತಂತೆ ತೀವ್ರ ಆಕ್ರೋಶ ಮುಸ್ಲಿಂ ಮುಖಂಡರಿಂದ ವ್ಯಕ್ತ ಆಗ್ತಾ ಇದೆ. ಸ್ಥಳೀಯ ಕಾಂಗ್ರೆಸ್ ನಾಯಕರನ್ನ ಅವರು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಭಿ, ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಕಾಂಗ್ರೆಸ್ ನಾಯಕರ ವಿರುದ್ಧ ಮುಸ್ಲಿಂ ಮುಖಂಡರು ಆಕ್ರೋಶ ಹೊರಹಾಕ್ತಿದ್ದಾರೆ. ನೀವೆಲ್ಲ ಸಾಮೂಹಿಕ ರಾಜೀನಾಮೆ ಕೊಡಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಜೊತೆಗೆ ಸಿಎಂ ಡಿಸಿಎಂ ಜಿಲ್ಲೆಗೆ ಆಗಮಿಸಬೇಕು ಅಂತಲೂ ಪಟ್ಟು ಹಿಡಿದಿದ್ದಾರೆ. ನಂಗೆ ನಂಬರ್ತ ನಿಮಗೆ ತೀರ್ಥ ದರ್ಶನ ಪಾಠ ನೀವು ಬೇಕು. 2% ಒಂದು ಕುರುಬ ಮಾರ ಪೊಲ್ಕೆ ಬರೆಯವರು ಬಾಬಾ ನಂಗೆ 22% ಇಲ್ಲ. ನಂಗೆ ಎಂತ ಪೊಲ್ಕೆ ಬರೀತಿಲ್ಲ. ಎಲ್ಲಿ ನಿಂಗೆ ಎಂದು ಬೇಡ ಹೇಳು. ಹಂಗಂತ ರಾಜಕೀಯ ಬೇಡ. ಬಚ್ಚ ಬಯಂಜಿ ಬರು ನಿಂಗೆ ನಾಯಕ ನಂಗೆ ಹಾಕಿರ ಎಲ್ಲ ನಾಯಕ ಬರು ಚಲೋ ನೀವು ನೀವು ಚೆಂದ ಕರೆಕ್ಟ್. ನಂಗೆ ಅದೇ ಪೊಸಿಷನ್ ನಂಗೆ ಸಮುದಾಯಕ್ಕೆ ನಂಗೆ ಉಳ್ಳದು ಫಸ್ಟ್ ಉಳ್ಳ ನಂಗೆ ನನ್ನ ಸಮುದಾಯத்தை ಬಿಟ್ಟು ನಂಗೆ ಏದು ಇಲ್ಲ. ಏದುಕೊಂಡೆ 100% നിങ്ങൾ പലക ನಾವು ಆಲೋಚನೆ ಈ ಪಲಕ ಉಂಟಲ್ಲ ಪಾರ್ಟಿಗೆ ಮುಜಾಂಡ್ ನಾನು ಹಂಗೆ ಬಂದಪ್ಪು ನಾನು ಸ್ಟ್ರಾಂಗ್ ಆಯಿಟ್ಟೆ ಬಲ್ಕರ್ತೀನಿ ಅಂದರು. ಫಸ್ಟ್ ನಂಗೆ ಸಮುದಾಯ நீங்கள் ಈ ಓಟು ಹೆಂಗನ போயிட்டு கேட்குறது நாளை எங்கே ப்ராப்ளம் ஆகும்போது நாளை நாங்கள் லீடர் மாதிரி ஓட்டு போயிட்டு கேட்கும்போது ಅಡಿಚಿ ಕಟ್ಟುವಾರೆ ಅಂದರೆ ಇದೇ ವಯಸ್ಸು ಅಂದರೆ ನಾಳೆ ಇಂದು ನಾಚೆಲ್ಲೂ ಹತ್ತಿರನೇ ನಂಗೆ ನಂಗಲ್ಲ ಸಮುದಾಯ ಇದಕ್ಕೆ ಎಂದ್ರೆ ನಾನು ದಕ್ಷಿಣ ಕನ್ನಡ ಜಿಲ್ಲೆ ಚರಿತ್ರೆ எடுத்து ನೋಕೋರು ಊಟ ಮುಸ್ಲಿಮ್ಸ್ಗೆ ಎತ್ತರ ನಂಬಲಾಯ್ಡು ಮುಸ್ಲಿಮ್ಸ್ಗೆ ಎತ್ತರ ಲಾಸ್ ಆಯ್ಡು ಆರು ಅಪ್ಪ ಪಾವ ಮಕ್ಕ ಬಲಿಪಶು ಆಯ್ಡಾರು ಆರು ಏ ನಾಯಕಮಾರು ಬಿಟ್ಟು ಇದಕ್ಕೆ ನಿಂಡ್ರಾರು ஒரு 25 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟ ಸತ್ಯಕ್ಕೆ ಆಯ್ತಾ? ಅದಲ್ಲ ನಂಗೆ சொல்லுவாங்க ಕಾಂಗ್ರೆಸ್ ಪಕ್ಷಕ್ಕೆ ನೀವು ಬೆಚ್ಚ ತಟ್ಕೊಡ್ರು ನೀವು ಬರಲ್ಲ ನಂಗಲ್ಲ. ಕೈಕಂಬ ಬಿಸಿ ರೋಡ್ಗೆ ಬಂದಿದೆ ಅಬ್ದುಲ್ ಮೃತದೇಹ. ಸಾವಿರಾರು ಮಂದಿ ಅಲ್ಲಿ ನೆರೆದಿರುವಂತದ್ದು. 2 ಕಿಲೋಮೀಟರ್ ದಾರಿಯುದ್ದಕ್ಕೂ ಕೂಡ ಜನ ಸೇರಿದ್ದಾರೆ. ಅಂಗಡಿಗಳು ಬಂದ್ ಆಗಿದೆ. ಅಘೋಷಿತ ಬಂದ್ ವಾತಾವರಣ. ಯಾಕಂದ್ರೆ ಆ ರಸ್ತೆಯಲ್ಲಿ ಮೆರವಣಿಗೆ ಸಾಗಿ ಬಂತಲ್ಲ, ಆ ರಸ್ತೆಯುದ್ದಕ್ಕೂ ಅಂಗಡಿಗಳೆಲ್ಲವನ್ನು ಕೂಡ ಬಂದ್ ಮಾಡಲಾಗಿದೆ. 1000ಕ್ಕೂ ಹೆಚ್ಚು ವಾಹನದಲ್ಲಿ ಈ ಅಂತಿಮ ಯಾತ್ರೆಯಲ್ಲಿ ಜನ ಪಾಲ್ಗೊಂಡಿದ್ದಾರೆ. ಅಂಗಡಿಗಳೆಲ್ಲ ಬಂದ್, ಸಂಪೂರ್ಣವಾಗಿ ಅಂಗಡಿಗಳನ್ನ ಬಂದ್ ಮಾಡಿ 2 ಕಿಲೋಮೀಟರ್ ದಾರಿಯುದ್ದಕ್ಕೂ ಕೂಡ ಜನ ಸೇರಿದ್ದಾರೆ. ಮೆರವಣಿಗೆಯುದ್ದಕ್ಕೂ ಬಿಗಿ ಭದ್ರತೆಯನ್ನು ಒದಗಿಸಲಾಯಿತು. ನಾವೀಗ ದೃಶ್ಯಗಳಲ್ಲಿ ನೋಡ್ತಾ ಇರುವಂತದ್ದು ಮೆರವಣಿಗೆ ಸಾಗಿ ಬಂದಂತಹ ಹಾದಿಯಲ್ಲಿ ಗಮನಿಸ್ತಿದ್ದೀವಿ. ಎಲ್ಲೂ ಅಂಗಡಿಗಳೇ ಓಪನ್ ಇಲ್ಲ, ಎಲ್ಲ ಬಂದಾಗಿದೆ. ಮೃತದೇಹದ ಅಂತಿಮ ಯಾತ್ರೆ ಈಗಾಗಲೇ ಬಿಸಿ ರೋಡ್ ತಲುಪಿದೆ. ಕೆಲವರು ಆಕ್ರೋಶವನ್ನ ಹೊರಹಾಕಿದ್ರು. ಸಿಎಂ ಡಿಸಿಎಂ ಜಿಲ್ಲೆಗೆ ಆಗಮಿಸಬೇಕು ಅಂತಂದ್ರು. ಈ ಹತ್ಯೆಗೆ ತೀವ್ರ ಆಕ್ರೋಶ ಕೂಡ ವ್ಯಕ್ತ ಆಗಿದೆ. ಬಿಗಿ ಪೊಲೀಸ್ ಬಂದೋಬಸ್ತನ್ನು ಬೆಳಗಿನಿಂದಲೂ ಕೂಡ ಒದಗಿಸಲಾಗ್ತಾ ಇದೆ. ಎಲ್ಲ ಕಡೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ. ನಿಷೇಧಾಜ್ಞೆ ಜಾರಿಯಲ್ಲಿದೆ. ಜೊತೆಗೆ ಅಂಗಡಿ ಮುಂಗಟ್ಟುಗಳು ಬಂದಾಗಿರೋದು. ಅಘೋಷಿತ ಬಂದ್ ವಾತಾವರಣ. ಈ ಮಧ್ಯೆ ಮಂಗಳೂರು ಹೊರವಲಯದ ಸುರತ್ಕಲ್ನಲ್ಲಿ ಖಾಸಗಿ ಬಸ್ ಮೇಲೊಂದು ಕಲ್ಲು ತೂರಾಟ ಆಗಿದೆ. ಈ ಹತ್ಯೆಗೆ ಕಾರಣ ಏನು? ಈ ಬಗ್ಗೆ ಒಂದು ಕಡೆ ತನಿಖೆ ಆಗ್ತಾ ಇದೆ. ಈಗಾಗಲೇ ಎಫ್ಐಆರ್ ದಾಖಲಾಗಿದೆ. ಅದರಲ್ಲಿ 15 ಜನರ ಉಲ್ಲೇಖ ಆಗಿದೆ. ಈಗ ಆರೋಪ ಕೇಳಿ ಬರ್ತಾ ಇರೋರೆಲ್ಲ ಮೃತ ಅಬ್ದುಲ್ಗೆ ಪರಿಚಿತರು ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗಿದೆ ಎಫ್ಐಆರ್ನ ಪ್ರಕಾರ. ಈ ಮಧ್ಯೆ 1000ಕ್ಕೂ ಹೆಚ್ಚು ವಾಹನಗಳಲ್ಲಿ ಅಂತಿಮ ಯಾತ್ರೆಯಲ್ಲಿ ಜನ ಪಾಲ್ಗೊಂಡಿದ್ದಾರೆ. ಕೈಕಂಬ ಬಿಸಿ ರೋಡ್ ಅಂಗಡಿಗಳು ಸಂಪೂರ್ಣ ಬಂದ್ ಆಗಿದೆ. 2 ಕಿಲೋಮೀಟರ್ ಉದ್ದಕ್ಕೂ ಜನ ಸೇರಿರುವಂತಹ ದೃಶ್ಯ ನೋಡ್ತಿದ್ದೀವಿ. ಜೊತೆಗೆ ಅಂಗಡಿ ಮುಂಗಟ್ಟು ಬಂದ್. ಅಘೋಷಿತ ಬಂದ್ ವಾತಾವರಣ.
ಮರಳನ್ನು ಅನ್ಲೋಡ್ ಮಾಡೋದಕ್ಕೆ ಅಂತ ಹೋದಂಥ ಸಂದರ್ಭದಲ್ಲಿ ಗಾಡಿಯಿಂದ ಹೊರಗಿಳಿದು ಅಟ್ಯಾಕ್ ಮಾಡಿ ಹತ್ಯೆ ಮಾಡಿದ್ರು ಅಬ್ದುಲ್ ರೆಹಮಾನನ್ನು. ಆತನ ಜೊತೆಗಿದ್ದವರ ಮೇಲೆ ಕೂಡ ದಾಳಿಯಾಗಿದೆ. ಆತ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸಾಕಷ್ಟು ಮುಸ್ಲಿಂ ಮುಖಂಡರು ಈ ಘಟನೆ ಕುರಿತಂತೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ನಂಗೆ ನಂಗೆ ನಂಬರ್ತ ನಿಮಗೆ ತೀರ್ಥದರ್ಶನ ಪಾಠ ನೀವು ಬೇಕು 2% ಒಂದು ಕುರುಬ ಮಾರ ಪೊಂಗೆ ಬರೆಯರು ಹೋಗುವ ನಂಗೆ 22% ಇಲ್ಲ ನಂಗೆ ಎಂತ ಬರ್ತಾರೆ ಇದ್ದಿಲ್ಲ ಎಂದು ನಿಂಗೆ ಎಂದು ಬೇಡ ಹೇಳು ಹಂಗಂತ ರಾಜಕೀಯ ಬೇಡ ಬಜ್ಜಿ ಬಾಯಿ ಬರು ನಿಂಗೆ ನಾಯಕ ನಂಗೆ ಹಾಕಿರ ಎಲ್ಲ ನಾಯಕ ಚಲೋ ನೀವು ಚೆಂದ ಕರೆಕ್ಟ್ ನಂಗೆ ಅದೇ ಪೊಸಿಷನ್ ನಂಗೆ ಸಮುದಾಯಕ್ಕೆ ನಂಗೆ ಉಳ್ಳು ಫಸ್ಟ್ ಉಳ್ಳ ನಂಗೆ ನಂಗೆ ಸಮುದಾಯத்தை ಬಿಟ್ಟು ನಂಗೆ ಏದು ಇಲ್ಲ ಏದುಕೊಂಡೆ 100% നിങ്ങൾ പലക ನಾವು ಆಲೋಚನೆ ಈ ಪಲಕ ಉಂಟಲ್ಲ ಪಾರ್ಟಿಗೆ ಮುಜಾಂಡ್ ನಾನು ಹಂಗ ಬಂದಪ್ಪ ನಾನು ಸ್ಟ್ರಾಂಗ್ ಆಯ್ತೆ ಬಲ್ಕರ್ದೆ ಅಂದ್ರು ಫಸ್ಟ್ ನಂಗೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನಸಾಗರ ನೆರೆದಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಕೈಕಂಬ ತಲುಪಿರುವಂಥದ್ದು ಮೃತದೇಹ. ರಹಿಮಾನ್ ಮೃತದೇಹದ ಮೆರವಣಿಗೆ ಸಾಗಿ ಬಂತು. 2 ಕಿಲೋಮೀಟರ್ ಉದ್ದಕ್ಕೂ ಜನ ಸೇರಿದ್ದಾರೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ನೆರೆದಿರುವುದನ್ನು ಗಮನಿಸ್ತಾ ಇದ್ದೀವಿ. ದಕ್ಷಿಣ ಕನ್ನಡದ ಕೈಕಂಬದ ಚಿತ್ರಣ ನಾವೀಗ ನೋಡ್ತಾ ಇರೋದು. ಭಾರೀ ಭದ್ರತಾ ವ್ಯವಸ್ಥೆಯನ್ನು ಕೈಗೊಳ್ಳಲಾಗಿದೆ. ದಾರಿಯುದ್ದಕ್ಕೂ ಜನ ನೆರೆದಿದ್ದಾರೆ. ನೂರಾರು ವಾಹನಗಳು ಜೊತೆಯಾಗಿರುವಂಥದ್ದು ಈ ಮೃತದೇಹದ ಮೆರವಣಿಗೆ ವೇಳೆ. ಜೊತೆಗೆ ಅಘೋಷಿತ ಬಂದ್ ವಾತಾವರಣ. ಎಲ್ಲೂ ಅಂಗಡಿ ಮುಂಗಟ್ಟುಗಳನ್ನು ಓಪನ್ ಮಾಡಿಲ್ಲ. ಅಲ್ಲಲ್ಲಿ ಮೆಡಿಕಲ್ ಶಾಪ್ಗಳು ತೆರೆದಿರೋದು ಬಿಟ್ಟರೆ ಬೇರೆ ಯಾವ ಅಂಗಡಿಗಳನ್ನು ಕೂಡ ತೆರೆಯಲಾಗಿಲ್ಲ. ಮುಂಜಾಗ್ರತಾ ಕ್ರಮವಾಗಿ ನಿಷೇಧಾಜ್ಞೆ ಜಾರಿಯಲ್ಲಿದೆ ನಿಜ. ಜೊತೆಗೆ ಬಂದ್ಗೂ ಕರೆ ಕೊಡಲಾಗಿತ್ತಂತೆ. ಈಗ ಅಘೋಷಿತ ಬಂದ್ ವಾತಾವರಣ ಕಂಡು ಬರ್ತಾ ಇದೆ. ಅಬ್ದುಲ್ ರೆಹಮಾನ್ ಹತ್ಯೆಗೆ ಸಮುದಾಯದಲ್ಲಿ ಭಾರಿ ಆಕ್ರೋಶ ವ್ಯಕ್ತ ಆಯಿತು.